ಮಳೆ ನಿಂತ ಮೇಲೆ ಪ್ರಕೃತಿ ಮಧುವಣಗಿತ್ತಿಯಂತೆ ಶೃಂಗಾರಗೊಂಡಿಯಾಳೆ. ಅದರಲ್ಲೂ ಕೂಡ ದಕ್ಷಿಣ ಭಾರತದ ಎರಡನೇ ಅತಿ ಎತ್ತರದ ಶಿಖರ ಏನಿದೆ ಮುಳ್ಳಯ್ಯನಗಿರಿ ಸಾಲಿನಲ್ಲಿ ಇವಾಗ ಪ್ರಕೃತಿ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಿದೆ. ಈ ಹಚ್ಚ ಹಸಿರಿನ ಸೌಂದರ್ಯದ ನಡುವೆ ಬಿಂದಾಸಾಗಿ ಓಡಾಡಲಿಕ್ಕೆ ಈಗ ಪ್ರವಾಸಿಗರ ದಂಡೆ ಕೂಡ ಆಗಮಿಸ್ತಿದೆ. ನಾನೀಗ ದೃಶ್ಯಗಳಲ್ಲಿ ಕೂಡ ತೋರಿಸ್ತೀನಿ. ನಾವೀಗ ಇದು ದಕ್ಷಿಣ ಭಾರತದ ಎರಡನೇ ಅತಿ ದೊಡ್ಡ ಶಿಖರದಲ್ಲಿದ್ದೀವಿ. ಅದರ ಸಿತಾಳಗಿರಿ ಸಮೀಪ ಈಗ ಎಲ್ಲ ವಾಹನಗಳನ್ನು ಕೂಡ ಪಾರ್ಕಿಂಗ್ ಕೂಡ ಮಾಡಲಾಗಿದೆ. ಅಂದರೆ ಇಲ್ಲಿನ ಮುಂಭಾಗಕ್ಕೆ ರಸ್ತೆ ಕಾಮಗಾರಿ ನಡೀತಾ ಇರೋದ್ರಿಂದ ಇಲ್ಲಿಂದ ಯಾವುದೇ ವಾಹನಗಳನ್ನು ಪ್ರವಾಸಿಗರ ವಾಹನಗಳನ್ನು ಇಲ್ಲಿನ ಮುಂದಕ್ಕೆ ಬಿಡೋದಿಲ್ಲ. ಇಲ್ಲಿ ಹೋಗಲಿಕ್ಕೆ ಎರಡು ರೀತಿಯ ಮಾರ್ಗಗಳಿದೆ. ಒಂದು ಖಾಸಗಿ ವಾಹನಗಳನ್ನು, ಏನು ಜಿಲ್ಲಾಡಳಿತ ಖಾಸಗಿ ವಾಹನಗಳನ್ನು ನಿಯೋಜನೆ ಮಾಡಿದೆ, ಆ ವಾಹನಗಳಲ್ಲಿ ಹೋದರೆ ರಸ್ತೆ ಮೂಲಕ ಮುಳ್ಳಯ್ಯನಗಿರಿಗೆ ಹೋಗ್ಬೋದು. ಒಟ್ಟಾರೆ ಮಳೆ ನಿಂತ ಮೇಲೆ ಪ್ರಕೃತಿ ಹಚ್ಚ ಹಸಿರಿನಿಂದ ಈ ಸೌಂದರ್ಯ ಪ್ರವಾಸಿಗರಿಗೆ ಸಾಕಷ್ಟು ಮುದ ಕೂಡ ನೀಡ್ತಾ ಇರುವಂಥದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಮಳೆ ನಿಂತ ಮೇಲೆ ಪ್ರಕೃತಿ ಮಧುವಣಗಿತ್ತಿಯಂತೆ ಶೃಂಗಾರಗೊಂಡಿಯಾಳೆ. ಅದರಲ್ಲೂ ಕೂಡ ದಕ್ಷಿಣ ಭಾರತದ ಎರಡನೇ ಅತಿ ಎತ್ತರದ ಶಿಖರ ಏನಿದೆ ಮುಳ್ಳಯ್ಯನಗಿರಿ ಸಾಲಿನಲ್ಲಿ ಇವಾಗ ಪ್ರಕೃತಿ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಿದೆ. ಈ ಹಚ್ಚ ಹಸಿರಿನ ಸೌಂದರ್ಯದ ನಡುವೆ ಬಿಂದಾಸಾಗಿ ಓಡಾಡಲಿಕ್ಕೆ ಈಗ ಪ್ರವಾಸಿಗರ ದಂಡೆ ಕೂಡ ಆಗಮಿಸ್ತಿದೆ. ನಾನೀಗ ದೃಶ್ಯಗಳಲ್ಲಿ ಕೂಡ ತೋರಿಸ್ತೀನಿ. ನಾವೀಗ ಇದು ದಕ್ಷಿಣ ಭಾರತದ ಎರಡನೇ ಅತಿ ದೊಡ್ಡ ಶಿಖರದಲ್ಲಿದ್ದೀವಿ. ಅದರ ಸಿತಾಳಗಿರಿ ಸಮೀಪ ಈಗ ಎಲ್ಲ ವಾಹನಗಳನ್ನು ಕೂಡ ಪಾರ್ಕಿಂಗ್ ಕೂಡ ಮಾಡಲಾಗಿದೆ. ಅಂದರೆ ಇಲ್ಲಿನ ಮುಂಭಾಗಕ್ಕೆ ರಸ್ತೆ ಕಾಮಗಾರಿ ನಡೀತಾ ಇರೋದ್ರಿಂದ ಇಲ್ಲಿಂದ ಯಾವುದೇ ವಾಹನಗಳನ್ನು ಪ್ರವಾಸಿಗರ ವಾಹನಗಳನ್ನು ಇಲ್ಲಿನ ಮುಂದಕ್ಕೆ ಬಿಡೋದಿಲ್ಲ. ಇಲ್ಲಿ ಹೋಗಲಿಕ್ಕೆ ಎರಡು ರೀತಿಯ ಮಾರ್ಗಗಳಿದೆ. ಒಂದು ಖಾಸಗಿ ವಾಹನಗಳನ್ನು, ಏನು ಜಿಲ್ಲಾಡಳಿತ ಖಾಸಗಿ ವಾಹನಗಳನ್ನು ನಿಯೋಜನೆ ಮಾಡಿದೆ, ಆ ವಾಹನಗಳಲ್ಲಿ ಹೋದರೆ ರಸ್ತೆ ಮೂಲಕ ಮುಳ್ಳಯ್ಯನಗಿರಿಗೆ ಹೋಗ್ಬೋದು. ಒಟ್ಟಾರೆ ಮಳೆ ನಿಂತ ಮೇಲೆ ಪ್ರಕೃತಿ ಹಚ್ಚ ಹಸಿರಿನಿಂದ ಈ ಸೌಂದರ್ಯ ಪ್ರವಾಸಿಗರಿಗೆ ಸಾಕಷ್ಟು ಮುದ ಕೂಡ ನೀಡ್ತಾ ಇರುವಂಥದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಮಳೆ ನಿಂತ ಮೇಲೆ ಪ್ರಕೃತಿ ಮಧುವಣಗಿತ್ತಿಯಂತೆ ಶೃಂಗಾರಗೊಂಡಿಯಾಳೆ. ಅದರಲ್ಲೂ ಕೂಡ ದಕ್ಷಿಣ ಭಾರತದ ಎರಡನೇ ಅತಿ ಎತ್ತರದ ಶಿಖರ ಏನಿದೆ ಮುಳ್ಳಯ್ಯನಗಿರಿ ಸಾಲಿನಲ್ಲಿ ಇವಾಗ ಪ್ರಕೃತಿ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಿದೆ. ಈ ಹಚ್ಚ ಹಸಿರಿನ ಸೌಂದರ್ಯದ ನಡುವೆ ಬಿಂದಾಸಾಗಿ ಓಡಾಡಲಿಕ್ಕೆ ಈಗ ಪ್ರವಾಸಿಗರ ದಂಡೆ ಕೂಡ ಆಗಮಿಸ್ತಿದೆ. ನಾನೀಗ ದೃಶ್ಯಗಳಲ್ಲಿ ಕೂಡ ತೋರಿಸ್ತೀನಿ. ನಾವೀಗ ಇದು ದಕ್ಷಿಣ ಭಾರತದ ಎರಡನೇ ಅತಿ ದೊಡ್ಡ ಶಿಖರದಲ್ಲಿದ್ದೀವಿ. ಅದರ ಸಿತಾಳಗಿರಿ ಸಮೀಪ ಈಗ ಎಲ್ಲ ವಾಹನಗಳನ್ನು ಕೂಡ ಪಾರ್ಕಿಂಗ್ ಕೂಡ ಮಾಡಲಾಗಿದೆ. ಅಂದರೆ ಇಲ್ಲಿನ ಮುಂಭಾಗಕ್ಕೆ ರಸ್ತೆ ಕಾಮಗಾರಿ ನಡೀತಾ ಇರೋದ್ರಿಂದ ಇಲ್ಲಿಂದ ಯಾವುದೇ ವಾಹನಗಳನ್ನು ಪ್ರವಾಸಿಗರ ವಾಹನಗಳನ್ನು ಇಲ್ಲಿನ ಮುಂದಕ್ಕೆ ಬಿಡೋದಿಲ್ಲ. ಇಲ್ಲಿ ಹೋಗಲಿಕ್ಕೆ ಎರಡು ರೀತಿಯ ಮಾರ್ಗಗಳಿದೆ. ಒಂದು ಖಾಸಗಿ ವಾಹನಗಳನ್ನು, ಏನು ಜಿಲ್ಲಾಡಳಿತ ಖಾಸಗಿ ವಾಹನಗಳನ್ನು ನಿಯೋಜನೆ ಮಾಡಿದೆ, ಆ ವಾಹನಗಳಲ್ಲಿ ಹೋದರೆ ರಸ್ತೆ ಮೂಲಕ ಮುಳ್ಳಯ್ಯನಗಿರಿಗೆ ಹೋಗ್ಬೋದು. ಒಟ್ಟಾರೆ ಮಳೆ ನಿಂತ ಮೇಲೆ ಪ್ರಕೃತಿ ಹಚ್ಚ ಹಸಿರಿನಿಂದ ಈ ಸೌಂದರ್ಯ ಪ್ರವಾಸಿಗರಿಗೆ ಸಾಕಷ್ಟು ಮುದ ಕೂಡ ನೀಡ್ತಾ ಇರುವಂಥದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಮಳೆ ನಿಂತ ಮೇಲೆ ಪ್ರಕೃತಿ ಮಧುವಣಗಿತ್ತಿಯಂತೆ ಶೃಂಗಾರಗೊಂಡಿಯಾಳೆ. ಅದರಲ್ಲೂ ಕೂಡ ದಕ್ಷಿಣ ಭಾರತದ ಎರಡನೇ ಅತಿ ಎತ್ತರದ ಶಿಖರ ಏನಿದೆ ಮುಳ್ಳಯ್ಯನಗಿರಿ ಸಾಲಿನಲ್ಲಿ ಇವಾಗ ಪ್ರಕೃತಿ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಿದೆ. ಈ ಹಚ್ಚ ಹಸಿರಿನ ಸೌಂದರ್ಯದ ನಡುವೆ ಬಿಂದಾಸಾಗಿ ಓಡಾಡಲಿಕ್ಕೆ ಈಗ ಪ್ರವಾಸಿಗರ ದಂಡೆ ಕೂಡ ಆಗಮಿಸ್ತಿದೆ. ನಾನೀಗ ದೃಶ್ಯಗಳಲ್ಲಿ ಕೂಡ ತೋರಿಸ್ತೀನಿ. ನಾವೀಗ ಇದು ದಕ್ಷಿಣ ಭಾರತದ ಎರಡನೇ ಅತಿ ದೊಡ್ಡ ಶಿಖರದಲ್ಲಿದ್ದೀವಿ. ಅದರ ಸಿತಾಳಗಿರಿ ಸಮೀಪ ಈಗ ಎಲ್ಲ ವಾಹನಗಳನ್ನು ಕೂಡ ಪಾರ್ಕಿಂಗ್ ಕೂಡ ಮಾಡಲಾಗಿದೆ. ಅಂದರೆ ಇಲ್ಲಿನ ಮುಂಭಾಗಕ್ಕೆ ರಸ್ತೆ ಕಾಮಗಾರಿ ನಡೀತಾ ಇರೋದ್ರಿಂದ ಇಲ್ಲಿಂದ ಯಾವುದೇ ವಾಹನಗಳನ್ನು ಪ್ರವಾಸಿಗರ ವಾಹನಗಳನ್ನು ಇಲ್ಲಿನ ಮುಂದಕ್ಕೆ ಬಿಡೋದಿಲ್ಲ. ಇಲ್ಲಿ ಹೋಗಲಿಕ್ಕೆ ಎರಡು ರೀತಿಯ ಮಾರ್ಗಗಳಿದೆ. ಒಂದು ಖಾಸಗಿ ವಾಹನಗಳನ್ನು, ಏನು ಜಿಲ್ಲಾಡಳಿತ ಖಾಸಗಿ ವಾಹನಗಳನ್ನು ನಿಯೋಜನೆ ಮಾಡಿದೆ, ಆ ವಾಹನಗಳಲ್ಲಿ ಹೋದರೆ ರಸ್ತೆ ಮೂಲಕ ಮುಳ್ಳಯ್ಯನಗಿರಿಗೆ ಹೋಗ್ಬೋದು. ಒಟ್ಟಾರೆ ಮಳೆ ನಿಂತ ಮೇಲೆ ಪ್ರಕೃತಿ ಹಚ್ಚ ಹಸಿರಿನಿಂದ ಈ ಸೌಂದರ್ಯ ಪ್ರವಾಸಿಗರಿಗೆ ಸಾಕಷ್ಟು ಮುದ ಕೂಡ ನೀಡ್ತಾ ಇರುವಂಥದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಮಳೆ ನಿಂತ ಮೇಲೆ ಪ್ರಕೃತಿ ಮಧುವಣಗಿತ್ತಿಯಂತೆ ಶೃಂಗಾರಗೊಂಡಿಯಾಳೆ. ಅದರಲ್ಲೂ ಕೂಡ ದಕ್ಷಿಣ ಭಾರತದ ಎರಡನೇ ಅತಿ ಎತ್ತರದ ಶಿಖರ ಏನಿದೆ ಮುಳ್ಳಯ್ಯನಗಿರಿ ಸಾಲಿನಲ್ಲಿ ಇವಾಗ ಪ್ರಕೃತಿ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಿದೆ. ಈ ಹಚ್ಚ ಹಸಿರಿನ ಸೌಂದರ್ಯದ ನಡುವೆ ಬಿಂದಾಸಾಗಿ ಓಡಾಡಲಿಕ್ಕೆ ಈಗ ಪ್ರವಾಸಿಗರ ದಂಡೆ ಕೂಡ ಆಗಮಿಸ್ತಿದೆ. ನಾನೀಗ ದೃಶ್ಯಗಳಲ್ಲಿ ಕೂಡ ತೋರಿಸ್ತೀನಿ. ನಾವೀಗ ಇದು ದಕ್ಷಿಣ ಭಾರತದ ಎರಡನೇ ಅತಿ ದೊಡ್ಡ ಶಿಖರದಲ್ಲಿದ್ದೀವಿ. ಅದರ ಸಿತಾಳಗಿರಿ ಸಮೀಪ ಈಗ ಎಲ್ಲ ವಾಹನಗಳನ್ನು ಕೂಡ ಪಾರ್ಕಿಂಗ್ ಕೂಡ ಮಾಡಲಾಗಿದೆ. ಅಂದರೆ ಇಲ್ಲಿನ ಮುಂಭಾಗಕ್ಕೆ ರಸ್ತೆ ಕಾಮಗಾರಿ ನಡೀತಾ ಇರೋದ್ರಿಂದ ಇಲ್ಲಿಂದ ಯಾವುದೇ ವಾಹನಗಳನ್ನು ಪ್ರವಾಸಿಗರ ವಾಹನಗಳನ್ನು ಇಲ್ಲಿನ ಮುಂದಕ್ಕೆ ಬಿಡೋದಿಲ್ಲ. ಇಲ್ಲಿ ಹೋಗಲಿಕ್ಕೆ ಎರಡು ರೀತಿಯ ಮಾರ್ಗಗಳಿದೆ. ಒಂದು ಖಾಸಗಿ ವಾಹನಗಳನ್ನು, ಏನು ಜಿಲ್ಲಾಡಳಿತ ಖಾಸಗಿ ವಾಹನಗಳನ್ನು ನಿಯೋಜನೆ ಮಾಡಿದೆ, ಆ ವಾಹನಗಳಲ್ಲಿ ಹೋದರೆ
ರಸ್ತೆ ಮೂಲಕ ಮುಳ್ಳಯ್ಯನಗಿರಿಗೆ ಹೋಗ್ಬೋದು. ಒಟ್ಟಾರೆ ಮಳೆ ನಿಂತ ಮೇಲೆ ಪ್ರಕೃತಿ ಹಚ್ಚ ಹಸಿರಿನಿಂದ ಈ ಸೌಂದರ್ಯ ಪ್ರವಾಸಿಗರಿಗೆ ಸಾಕಷ್ಟು ಮುದ ಕೂಡ ನೀಡ್ತಾ ಇರುವಂಥದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಮಳೆ ನಿಂತ ಮೇಲೆ ಪ್ರಕೃತಿ ಮಧುವಣಗಿತ್ತಿಯಂತೆ ಶೃಂಗಾರಗೊಂಡಿಯಾಳೆ. ಅದರಲ್ಲೂ ಕೂಡ ದಕ್ಷಿಣ ಭಾರತದ ಎರಡನೇ ಅತಿ ಎತ್ತರದ ಶಿಖರ ಏನಿದೆ ಮುಳ್ಳಯ್ಯನಗಿರಿ ಸಾಲಿನಲ್ಲಿ ಇವಾಗ ಪ್ರಕೃತಿ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಿದೆ. ಈ ಹಚ್ಚ ಹಸಿರಿನ ಸೌಂದರ್ಯದ ನಡುವೆ ಬಿಂದಾಸಾಗಿ ಓಡಾಡಲಿಕ್ಕೆ ಈಗ ಪ್ರವಾಸಿಗರ ದಂಡೆ ಕೂಡ ಆಗಮಿಸ್ತಿದೆ. ನಾನೀಗ ದೃಶ್ಯಗಳಲ್ಲಿ ಕೂಡ ತೋರಿಸ್ತೀನಿ. ನಾವೀಗ ಇದು ದಕ್ಷಿಣ ಭಾರತದ ಎರಡನೇ ಅತಿ ದೊಡ್ಡ ಶಿಖರದಲ್ಲಿದ್ದೀವಿ. ಅದರ ಸಿತಾಳಗಿರಿ ಸಮೀಪ ಈಗ ಎಲ್ಲ ವಾಹನಗಳನ್ನು ಕೂಡ ಪಾರ್ಕಿಂಗ್ ಕೂಡ ಮಾಡಲಾಗಿದೆ. ಅಂದರೆ ಇಲ್ಲಿನ ಮುಂಭಾಗಕ್ಕೆ ರಸ್ತೆ ಕಾಮಗಾರಿ ನಡೀತಾ ಇರೋದ್ರಿಂದ ಇಲ್ಲಿಂದ ಯಾವುದೇ ವಾಹನಗಳನ್ನು, ಪ್ರವಾಸಿಗರ ವಾಹನಗಳನ್ನು ಇಲ್ಲಿನ ಮುಂದಕ್ಕೆ ಬಿಡೋದಿಲ್ಲ. ಇಲ್ಲಿ ಹೋಗಲಿಕ್ಕೆ ಎರಡು ರೀತಿಯ ಮಾರ್ಗಗಳಿದೆ. ಒಂದು ಖಾಸಗಿ ವಾಹನಗಳನ್ನು, ಏನು ಜಿಲ್ಲಾಡಳಿತ ಖಾಸಗಿ ವಾಹನಗಳನ್ನು ನಿಯೋಜನೆ ಮಾಡಿದೆ, ಆ ವಾಹನಗಳಲ್ಲಿ ಹೋದರೆ ರಸ್ತೆ ಮೂಲಕ ಮುಳ್ಳಯ್ಯನಗಿರಿಗೆ ಹೋಗ್ಬೋದು. ಒಟ್ಟಾರೆ ಮಳೆ ನಿಂತ ಮೇಲೆ ಪ್ರಕೃತಿ ಹಚ್ಚ ಹಸಿರಿನಿಂದ ಈ ಸೌಂದರ್ಯ ಪ್ರವಾಸಿಗರಿಗೆ ಸಾಕಷ್ಟು ಮುದ ಕೂಡ ನೀಡ್ತಾ ಇರುವಂಥದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಮಳೆ ನಿಂತ ಮೇಲೆ ಪ್ರಕೃತಿ ಮಧುವಣಗಿತ್ತಿಯಂತೆ ಶೃಂಗಾರಗೊಂಡಿಯಾಳೆ. ಅದರಲ್ಲೂ ಕೂಡ ದಕ್ಷಿಣ ಭಾರತದ ಎರಡನೇ ಅತಿ ಎತ್ತರದ ಶಿಖರ ಏನಿದೆ ಮುಳ್ಳಯ್ಯನಗಿರಿ ಸಾಲಿನಲ್ಲಿ ಇವಾಗ ಪ್ರಕೃತಿ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಿದೆ. ಈ ಹಚ್ಚ ಹಸಿರಿನ ಸೌಂದರ್ಯದ ನಡುವೆ ಬಿಂದಾಸಾಗಿ ಓಡಾಡಲಿಕ್ಕೆ ಈಗ ಪ್ರವಾಸಿಗರ ದಂಡೆ ಕೂಡ ಆಗಮಿಸ್ತಿದೆ. ನಾನೀಗ ದೃಶ್ಯಗಳಲ್ಲಿ ಕೂಡ ತೋರಿಸ್ತೀನಿ. ನಾವೀಗ ಇದು ದಕ್ಷಿಣ ಭಾರತದ ಎರಡನೇ ಅತಿ ದೊಡ್ಡ ಶಿಖರದಲ್ಲಿದ್ದೀವಿ. ಅದರ ಸಿತಾಳಗಿರಿ ಸಮೀಪ ಈಗ ಎಲ್ಲ ವಾಹನಗಳನ್ನು ಕೂಡ ಪಾರ್ಕಿಂಗ್ ಕೂಡ ಮಾಡಲಾಗಿದೆ. ಅಂದರೆ ಇಲ್ಲಿನ ಮುಂಭಾಗಕ್ಕೆ ರಸ್ತೆ ಕಾಮಗಾರಿ ನಡೀತಾ ಇರೋದ್ರಿಂದ ಇಲ್ಲಿಂದ ಯಾವುದೇ ವಾಹನಗಳನ್ನು, ಪ್ರವಾಸಿಗರ ವಾಹನಗಳನ್ನು ಇಲ್ಲಿನ ಮುಂದಕ್ಕೆ ಬಿಡೋದಿಲ್ಲ. ಇಲ್ಲಿ ಹೋಗಲಿಕ್ಕೆ ಎರಡು ರೀತಿಯ ಮಾರ್ಗಗಳಿದೆ. ಒಂದು ಖಾಸಗಿ ವಾಹನಗಳನ್ನು, ಏನು ಜಿಲ್ಲಾಡಳಿತ ಖಾಸಗಿ ವಾಹನಗಳನ್ನು ನಿಯೋಜನೆ ಮಾಡಿದೆ, ಆ ವಾಹನಗಳಲ್ಲಿ ಹೋದರೆ ರಸ್ತೆ ಮೂಲಕ ಮುಳ್ಳಯ್ಯನಗಿರಿಗೆ ಹೋಗ್ಬೋದು. ಒಟ್ಟಾರೆ ಮಳೆ ನಿಂತ ಮೇಲೆ ಪ್ರಕೃತಿ ಹಚ್ಚ ಹಸಿರಿನಿಂದ ಈ ಸೌಂದರ್ಯ ಪ್ರವಾಸಿಗರಿಗೆ ಸಾಕಷ್ಟು ಮುದ ಕೂಡ ನೀಡ್ತಾ ಇರುವಂಥದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಮಳೆ ನಿಂತ ಮೇಲೆ ಪ್ರಕೃತಿ ಮಧುವಣಗಿತ್ತಿಯಂತೆ ಶೃಂಗಾರಗೊಂಡಿಯಾಳೆ. ಅದರಲ್ಲೂ ಕೂಡ ದಕ್ಷಿಣ ಭಾರತದ ಎರಡನೇ ಅತಿ ಎತ್ತರದ ಶಿಖರ ಏನಿದೆ ಮುಳ್ಳಯ್ಯನಗಿರಿ ಸಾಲಿನಲ್ಲಿ ಇವಾಗ ಪ್ರಕೃತಿ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಿದೆ. ಈ ಹಚ್ಚ ಹಸಿರಿನ ಸೌಂದರ್ಯದ ನಡುವೆ ಬಿಂದಾಸಾಗಿ ಓಡಾಡಲಿಕ್ಕೆ ಈಗ ಪ್ರವಾಸಿಗರ ದಂಡೆ ಕೂಡ ಆಗಮಿಸ್ತಿದೆ. ನಾನೀಗ ದೃಶ್ಯಗಳಲ್ಲಿ ಕೂಡ ತೋರಿಸ್ತೀನಿ. ನಾವೀಗ ಇದು ದಕ್ಷಿಣ ಭಾರತದ ಎರಡನೇ ಅತಿ ದೊಡ್ಡ ಶಿಖರದಲ್ಲಿದ್ದೀವಿ. ಅದರ ಸಿತಾಳಗಿರಿ ಸಮೀಪ ಈಗ ಎಲ್ಲ ವಾಹನಗಳನ್ನು ಕೂಡ ಪಾರ್ಕಿಂಗ್ ಕೂಡ ಮಾಡಲಾಗಿದೆ. ಅಂದರೆ ಇಲ್ಲಿನ ಮುಂಭಾಗಕ್ಕೆ ರಸ್ತೆ ಕಾಮಗಾರಿ ನಡೀತಾ ಇರೋದ್ರಿಂದ ಇಲ್ಲಿಂದ ಯಾವುದೇ ವಾಹನಗಳನ್ನು, ಪ್ರವಾಸಿಗರ ವಾಹನಗಳನ್ನು ಇಲ್ಲಿನ ಮುಂದಕ್ಕೆ ಬಿಡೋದಿಲ್ಲ. ಇಲ್ಲಿ ಹೋಗಲಿಕ್ಕೆ ಎರಡು ರೀತಿಯ ಮಾರ್ಗಗಳಿದೆ. ಒಂದು ಖಾಸಗಿ ವಾಹನಗಳನ್ನು, ಏನು ಜಿಲ್ಲಾಡಳಿತ ಖಾಸಗಿ ವಾಹನಗಳನ್ನು ನಿಯೋಜನೆ ಮಾಡಿದೆ, ಆ ವಾಹನಗಳಲ್ಲಿ ಹೋದರೆ ರಸ್ತೆ ಮೂಲಕ ಮುಳ್ಳಯ್ಯನಗಿರಿಗೆ ಹೋಗ್ಬೋದು. ಒಟ್ಟಾರೆ ಮಳೆ ನಿಂತ ಮೇಲೆ ಪ್ರಕೃತಿ ಹಚ್ಚ ಹಸಿರಿನಿಂದ ಈ ಸೌಂದರ್ಯ ಪ್ರವಾಸಿಗರಿಗೆ ಸಾಕಷ್ಟು ಮುದ ಕೂಡ ನೀಡ್ತಾ ಇರುವಂಥದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.